ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 6ನೇ ತರಗತಿಯ ಭಾಗ 2ರ 2ನೇ ಪಾಠವಾದ ಸಿದ್ಧಾರೂಢರ ಜಾತ್ರೆ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ. ಸಿದ್ಧಾರೂಢರ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಅನ್ನೋದು ಒಂದು ದೊಡ್ಡ ಪಟ್ಟಣ. ಅದು ವ್ಯಾಪಾರಕ್ಕೆ ಹೆಸರಾಗಿ ಅದು ವಿದ್ಯಾಕೇಂದ್ರವೂ ಹೌದು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ, ಅದು ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ. ಮತ್ತು ವಿದ್ಯಾಕೇಂದ್ರ ಅಂದರೆ ಎಜುಕೇಷನ್ಗೆ, ಓದೋದಕ್ಕೆ, ಶಿಕ್ಷಣದಕ್ಕೆ ಹೆಸರುವಾಸಿಯಾಗಿದೆ, ವ್ಯಾಪಾರಕ್ಕೆ ಮತ್ತು ಶಿಕ್ಷಣಕ್ಕೆ. ಅಲ್ಲಿ ದೊಡ್ಡ ಮಠಗಳೂ ಇವೆ. ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವು ಒಂದು. ಅಲ್ಲಿ ದೊಡ್ಡ ದೊಡ್ಡ ಮಠವೂ ಸಹ ಇದೆ. ಅದ್ರ ಜೊತೆಗೆ ಅಲ್ಲಿ ಸಿದ್ಧಾರೂಢರ ಸ್ವಾಮಿಯವರ ಮಠವೂ ಕೂಡ ಒಂದಿದೆ. ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಅಲ್ಲಿ ಜಾತ್ರೆ ಹಮ್ಮಿಕೊಳ್ಳಾಗುತ್ತೆ. ಜಾತ್ರೆಯ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ. ಜಾತ್ರೆ ಸಮಯದಲ್ಲಂತೂ ಎಲ್ಲಿ ನೋಡಿದ್ರು ಜನರುಗಳು ಇದ್ದೇ ಇರ್ತಾರೆ ಜನರುಗಳು. ಅಲ್ಲಂತೂ ಎಲ್ಲಿ ನೋಡಿದ್ರು ಆ ಟೈಮಲ್ಲಿ ಜನರು ಇರ್ತಾರೆ. ಬಸ್ ನಿಲ್ದಾಣದಲ್ಲಿ ಜನಸಾಗರ. ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ, ದೂರ ದೂರದ ಊರುಗಳಿಂದಲೂ ಸಿದ್ಧಾರೂಢ ಸ್ವಾಮಿಯರ ಭಕ್ತರು ಅಂದು ಜಾತ್ರೆಗೆಂದು ಜಮಾಯಿಸುವರು. ಬಸ್ ನಿಲ್ದಾಣದಲ್ಲಿ ಮತ್ತು ರೈಲು ನಿಲ್ದಾಣದಲ್ಲಂತೂ ಜನಸಾಗರ ಮಾತ್ರ. ಸುತ್ತಮುತ್ತಲ ಹಳ್ಳಿಗಳಿಂದ ಮಾತ್ರ ಅಲ್ಲ ಬರೋದು ಜನರುಗಳು, ದೂರ ದೂರದಿಂದ ಸಿದ್ಧಾರೂಢ ಸ್ವಾಮಿಯವರ ಭಕ್ತರು ಸಹ ಅಂದು ಜಾತ್ರೆಗೆ ಬಂದು ಸೇರ್ತಾರೆ. ನೆರೆಹೊರದ ಅದರಗುಂಜಿಯ ಶಾಲೆಯ ಮಕ್ಕಳು ಈ ಜಾತ್ರೆಯನ್ನು ನೋಡಲು ಹೊರಟರು. ಪಕ್ಕದ ಊರಾದ ಅದರಗುಂಜಿಯ ಶಾಲೆ ಮಕ್ಕಳು ಸಹ ಜಾತ್ರೆಯನ್ನು ನೋಡೋಕ್ಕೆ ಸಿದ್ಧ ಮಾಡ್ಕೋತಾರೆ. ಹೊರಟರು ಅವರು ಹೋಗೋಕ್ಕೆ. ನಮಗೆ ಬೇಕಾದ ಸಾಮಾನುಗಳು ತಮ್ಮ ಬ್ಯಾಗುಗಳಲ್ಲಿ ಹಾಕಿಕೊಂಡು ಸಜ್ಜಾದರು. ಮಕ್ಕಳುಗಳು ತಮಗೇನೇನು ಬೇಕೋ ಅವುಗಳನ್ನೆಲ್ಲ ಹಾಕ್ಕೊಂಡು ರೆಡಿಯಾದರು. ಸದಾನಂದನು 6ನೆಯ ತರಗತಿಯ ಹಿರೇಮಣಿ. ಅವನು ತನ್ನ ತರಗತಿಯ ಬಾಲಕರನ್ನು, ಸದಾನಂದ ಅನ್ನೋನು 6ನೇ ತರಗತಿಯ ಲೀಡರ್ ಆಗಿರ್ತಾನೆ. ಅವನು ಇವ್ರನ್ನೆಲ್ಲ ನೋಡ್ಕೋತಿರ್ತಾನೆ. ಕರೆದುಕೊಂಡು ಜಾತ್ರೆಗೆ ಅವನ್ನೆಲ್ಲ ಕರ್ಕೊಂಡು ಸದಾನಂದ ಅನ್ನೋನು ಜಾತ್ರೆಗೆ ಕರ್ಕೊಂಡು ಹೋದ. ಗುರುಗಳು ಅವರನ್ನು ಹಿಂಬಾಲಿಸಿದರು. ಅವ್ರ ಟೀಚರ್ಸ್ ಇರ್ತಾರಲ್ಲ, ಅವರೆಲ್ಲ ಮಕ್ಕಳನ್ನ ಹಿಂದೆ ಬರ್ತಾಯಿದ್ರು. ದಾರಿಯುದ್ದಕ್ಕೂ ಹಾಡುತ್ತಾ ಅವರು ಶಿಸ್ತಿನಿಂದ ಸಾಗಿದರು. ದಾರಿಯುದ್ದಕ್ಕೂ ಹಾಡ್ತಾ ಶಿಸ್ತಿನಿಂದನೇ ಅವರು ಮಠಕ್ಕೆ ಹೋಗೋ ದಾರಿಯಲ್ಲಿ ನಡ್ಕೊಳ್ತಾ ಹೋದರು. ಆಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಗಳನ್ನು ಗುರುಗಳಲ್ಲಿ ಕೇಳುವುದು, ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆಯಿತು. ಹುಡುಗರು ಒಂದಲ್ಲ ಒಂದು ಪ್ರಶ್ನೆನ ಆ ಮಠದ ಬಗ್ಗೆ, ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಮಕ್ಕಳುಗಳು ಗುರುಗಳ ಹತ್ರ ಪ್ರಶ್ನೆಯನ್ನು ಕೇಳ್ತಾಯಿದ್ರು. ಅವರು ಒಂದೊಂದಾಗಿ ಉತ್ತರನ ಕೊಡ್ತಾಯಿದ್ರು. ತರಗತಿಯ ಚೂಟಿ ಹುಡುಗ ಅರಸ್ತು, ಗುರುಗಳೇ, ಈ ಸಿದ್ಧಾರೂಢರ ಮಠದ ಇತಿಹಾಸ ಏನು? ಇದು ಎಷ್ಟು ವರ್ಷಗಳಿಂದ ಇದೆ ಎಂದು ಕೇಳಿದನು. ಅವ್ರ ತರಗತಿಯ 6ನೇ ತರಗತಿಯ ಒಬ್ಬ ಚೂಟಿ ಹುಡುಗ ಇರ್ತಾನೆ. ಅವನ ಹೆಸರು ರುಸ್ತುಮ್ ಅಂತ. ಅವನು ಕೇಳ್ತಾನೆ ಅವ್ರ ಟೀಚರ್ಗೆ, ಗುರುಗಳೇ, ಇಲ್ಲಿ ಸಿದ್ಧಾರೂಢ ಸ್ವಾಮಿಯವರ ಮಠದ ಇತಿಹಾಸ ಏನು? ಇದು ಎಷ್ಟು ವರ್ಷದಿಂದ ಇದೆ ಅಂತ ಅವನು ಕೇಳ್ತಾನೆ ರುಸ್ತುಮ್ ಗುರುಗಳಿಗೆ. ಅದಕ್ಕೆ ಅವ್ರ ಶಿಕ್ಷಕರು ಹೇಳ್ತಾರೆ, ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು. ಸಿದ್ಧಾರೂಢರು ಅನ್ನೋರು ಒಬ್ಬರು ಮಹಾನ್ ಸಂತರು. ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಪುರದವರು. ಸಿದ್ಧಾರೂಢ ಸ್ವಾಮಿಗಳು ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಪುರದವರು. 1836ರಲ್ಲಿ ಹುಟ್ಟಿದ್ದು. ಇವರು ಹುಟ್ಟಿದ್ದು 1836ರಲ್ಲಿ. ಚಿಕ್ಕಂದಿನಲ್ಲಿಯೇ ಅವರಿಗೆ ಜೀವನದ ಐಹಿಕ ಸುಖಭೋಗಗಳಲ್ಲಿ ವಿರಕ್ತ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಅವ್ರು ಚಿಕ್ಕವರಿದ್ದಾಗಲೇ ಯಾವುದ್ರ ಮೇಲೂ ಯಾವುದೇ ಆಸೆ ಇಲ್ಲದೆ, ಯಾವುದೇ ಸುಖಭೋಗಗಳ ಮೇಲೆ ಅವ್ರಿಗೆ ಆಸಕ್ತಿನೇ ಇರಲಿಲ್ಲ. ಅದರಲ್ಲಿ ಅವರು ವಿರಕ್ತನ ಹೊಂದಿದ್ರು. ಆದ್ದರಿಂದ ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಮನೆ ಬಿಟ್ಟು ಲೋಕ ಸಂಚಾರಿ ಆದರು. ಅವರು ಮನೇನ ಬಿಡ್ತಾರೆ, ಊರೂರು ಓಡಾಡೋ ಸಂಚಾರಿ ಆಗ್ತಾರೆ, ಲೋಕ ಸಂಚಾರಿ ಆಗ್ತಾರೆ. ಹಾಗೆ ಊರಿನಿಂದ ಊರಿಗೆ ಸಂಚರಿಸುತ್ತಿದ್ದ ಸ್ವಾಮಿಗಳು ತನ್ನ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು. ಇದೇ ಥರ
ಈ ಎಲ್ಲ ಊರುಗಳನ್ನು ಅವರು ಸುತ್ತುತ್ತಾ ಇದ್ದರು. ಹಾಗೆ ಒಂದು ಕಡೆ ಅವರು ನೆಲೆ ನಿಲ್ತಾರೆ. ತಮ್ಮ 41ನೇ ವಯಸ್ಸಿನಲ್ಲಿ ಅದು ಹುಬ್ಬಳ್ಳಿಯಲ್ಲಿ ಅವರು ನೆಲೆ ನಿಲ್ತಾರೆ. ಅದನ್ನೇ ತನ್ನ ಕರ್ಮಭೂಮಿಯನ್ನಾಗಿ ಸ್ವೀಕರಿಸಿದರು ಸಿದ್ಧಾರೂಢ ಸ್ವಾಮಿಗಳು. ಅದೇ ತಮ್ಮ ಕರ್ಮಭೂಮಿಯಾಗಿ ಅಲ್ಲೇ ಅವರು ನೆಲೆಸ್ತಾರೆ. ಅಲ್ಲೇ ತಮ್ಮ ಭಕ್ತರಿಗೆ ಬೋಧನೆ ಮಾಡೋದು, ಅವ್ರಿಗೆ ತಿಳುವಳಿಕೆ ಕೊಡೋದು, ಕಷ್ಟ ಸುಖಕ್ಕೆ ಸಹಾಯ ಮಾಡೋದು, ತಿಳುವಳಿಕೆ ಕೊಡುವಂತಹ ಕರ್ಮಭೂಮಿ ಮಾಡ್ಕೋತಾರೆ ಅವರು ಅದನ್ನು. ನಂಬಿ ಬಂದವರಿಗೆ ಅಭಯ ನೀಡಿದರು. ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರವಾಗುತ್ತದೆ ಎಂದು ಪ್ರೇರಣೆ ತುಂಬಿದರು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರಗಳನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೋಧಿಸಿದರು ಎಂದರು ಗುರುಗಳು. ಅವರು ಯಾರು ಅವನ್ನ ನಂಬಿ ಬರ್ತಾರೆ, ಸಿದ್ಧಾರೂಢ ಸ್ವಾಮಿಗಳನ್ನ ಯಾರು ನಂಬಿ ಬರ್ತಾರೆ ಅವ್ರುಗಳಿಗೆ ಅವರು ಅಭಯ ಅಂತಂದರೆ ಧೈರ್ಯನ ಕೊಡ್ತಾಯಿದ್ರು. ದೇವರ ಭಕ್ತಿಯಿಂದಲೇ ಎಲ್ಲ ಕಷ್ಟಗಳಲ್ಲೂ ದೂರ ಆಗುತ್ತೆ ಅಂತ ಪ್ರೇರಣೆ ಹೇಳ್ತಾಯಿದ್ರು, ಅವ್ರಿಗೆ ಪ್ರೇರಣೆ ಮಾಡ್ತಾಯಿದ್ರು. ಮತ್ತು ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಹ ಸಮಾನವಾಗಿ ಬೋಧಿಸಿದ್ರು ಅಂತ ಗುರುಗಳು ಹೇಳ್ತಾರೆ. ಗುರುಗಳೇ, ಮಠ ಎಂದರೇನು? ಅದು ಏನು ಕೆಲಸ ಮಾಡುತ್ತದೆ ಎಂದು ಪ್ರಶ್ನಿಸಿದಳು ಹಸೀನಾ. ಮತ್ತೊಬ್ಬ ವಿದ್ಯಾರ್ಥಿನಿ ಇನ್ನೊಂದು ಪ್ರಶ್ನೆನ ಗುರುಗಳನ್ನ ಕೇಳ್ತಾರೆ. ಅದೇನೆಂದರೆ, ಗುರುಗಳೇ, ಮಠ ಅಂದ್ರೇನು? ಅದ್ರ ಕೆಲಸ ಏನು? ಮಠದಲ್ಲಿ ಏನೇನು ಕೆಲಸ ಆಗುತ್ತೆ? ಅದು ಏನು ಕೆಲಸ ಮಾಡುತ್ತೆ? ಮಠ ಅಂದ್ರೇನು ಅಂತ ಕೇಳ್ತಾಳೆ ಹಸೀನಾ. ಅದಕ್ಕೆ ಗುರುಗಳು ಹೇಳ್ತಾರೆ, ಹಸೀನಾ, ಮಠ ಎಂಬುದು ಹಿಂದೂ ಧರ್ಮದಲ್ಲಿರುವ ಒಂದು ಸಾಮಾಜಿಕ ವ್ಯವಸ್ಥೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಹಸೀನಾ, ಮಠ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಆಗಿದೆ. ಸಮಾಜದ ಮಂದಿಗೆ ಕಷ್ಟ ಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತದೆ. ತಮ್ಮ ಗೊಂದಲಗಳಿಗೆ ಪರಿಹಾರ ಕೊಡುವ ಒಬ್ಬರು ಹಿರಿಯ ವ್ಯಕ್ತಿ ಬೇಕಾಗುತ್ತಾರೆ. ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ಏನೂ ಇಲ್ಲದಿದ್ದರೂ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿಗಾಗಿ ಮನುಷ್ಯನು ಒಂದಿಲ್ಲೊಂದು ವ್ಯವಸ್ಥೆಯನ್ನು ಹುಡುಕುತ್ತಲೇ ಇರುತ್ತಾನೆ ಅಲ್ಲವೇ? ಜನರಿಗೆ ಅಂಥದ್ದೊಂದು ಭದ್ರತೆ, ಭರವಸೆ ಮೂಡಿಸುವ ಕೆಲಸ ಮಾಡುವುದೇ ಮಠಗಳು. ಅಂತಂದರೆ ಸಮಾಜದ ಮಂದಿಗೆ ಕಷ್ಟ ಕಾರ್ಪಣ್ಯ ಏನಿರುತ್ತೆ ಅದ್ರ ಒಂದು ಭರವಸೆಯಾಗಿ ಮಠ ನಿಲ್ಲುತ್ತೆ. ತಮಗೆ ಮನುಷ್ಯರಿಗೆ ಗೊಂದಲಗಳಿರುತ್ತೆ, ಅದಕ್ಕೆ ಪರಿಹಾರ ನೀಡೋದಕ್ಕೆ ಒಬ್ಬ ಗುರು ಹಿರಿಯರು ಇರಬೇಕು, ಅವ್ರು ಬೇಕಾಗ್ತಾರೆ. ಕಷ್ಟ ಕಾರ್ಪಣ್ಯ ಒಂದಿಲ್ಲ ಒಂದು ಯಾವುದೇ ಕಷ್ಟಗಳನ್ನ ಪರಿಹರಿಸಿಕೊಳ್ಳೋ ಆಗದೇ ಇದ್ದರು ಅಟ್ಲೀಸ್ಟ್ ಮಾನಸಿಕವಾಗಿರುವ ನೆಮ್ಮದಿಯಾದರೂ ಪಡ್ಕೊಳ್ಳೋದಕ್ಕೆ ಮನುಷ್ಯ ಒಂದಲ್ಲ ಒಂದು ವ್ಯವಸ್ಥೆನ ಹುಡುಕ್ತಿರ್ತಾನೆ. ಯಾವುದಾದ್ರೂ ಒಂದು ಮಾನಸಿಕ ನೆಮ್ಮದಿ ಸಿಗುವಂತಹ ಒಂದು ಪ್ರಕ್ರಿಯೆಗೆ ಅವನು ಒಳಪಡೋಕ್ಕೆ ಹುಡುಕಾಡ್ತಿರ್ತಾನೆ. ಅದೇ ರೀತಿಯೇ ಆ ರೀತಿ ಮಾನಸಿಕ ಭದ್ರತೆ ಆಗಿರಲಿ, ಜನರಿಗೆ ಭದ್ರತೆ, ಭರವಸೆನ ಅಂತ ಕೊಡೋ ಕೆಲಸನ ಮಠಗಳು ಮಾಡ್ತವೆ. ಸಮಾಜದಲ್ಲಿರುವ ಮಠಗಳೆಲ್ಲವೂ ಒಂದಿಲ್ಲೊಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನೇ ಮಾಡುತ್ತವೆ. ಸಮಾಜದಲ್ಲಿರೋ ಮಠಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕೆಲಸಗಳು. ಒಂದು ಮಠಗಳು ಓದೋದಕ್ಕೆ ಇದು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದರಿಂದ ಶಿಕ್ಷಣ ಅಭಿವೃದ್ಧಿ ಆಗುತ್ತೆ, ದೇಶದ ಅಭಿವೃದ್ಧಿ ಆಗುತ್ತೆ. ಇನ್ನು ಹಲವಾರು ಕಾರ್ಯಗಳು ಸಮಾಜಮುಖಿಯಾಗಿ ಮಠಗಳು ಕೆಲಸನ ಮಾಡ್ತವೆ. ಅವು ಬಡಬಗ್ಗದರಿಗೆ ಧನ ಸಹಾಯ ಮಾಡುವುದು, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡುವುದು, ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡುವುದು, ಧಾರ್ಮಿಕ ಕಾರ್ಯಗಳನ್ನು ನಡೆಸುವುದು, ಮಹಾಕಾವ್ಯಗಳನ್ನು, ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುವುದು, ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರ ವಿಚಾರವನ್ನು ಪಂಡಿತರ ಪ್ರವಚನದ ಮೂಲಕ ಜನರಿಗೆ ತಲುಪಿಸಬಹುದು. ಮಠದ ಸಮಾಜಮುಖಿಯಾಗಿ ಯಾವ್ಯಾವ ಕೆಲಸ ಮಾಡುತ್ತೆ ಅಂತ ಅಂದರೆ, ಈಗ ಬಡವ್ರಿಗೆ ಧನ ಸಹಾಯ ಅಂದರೆ ದುಡ್ಡಿನ ಸಹಾಯ ಮಾಡೋದು, ವಿದ್ಯಾರ್ಥಿಗಳಿಗೆ ಊಟ ವಸತಿನ ಅಂದರೆ ಊಟ ಮತ್ತು ಅವ್ರಿಗೆ ಉಳ್ಕೊಳ್ಳುವಂಥ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡೋದು, ದಿಕ್ಕು ತೋಚದವ್ರಿಗೆ ಮಾನಸಿಕ ನೆಮ್ಮದಿ ನೀಡುವುದು. ಈಗ ಯಾರೂ ಇಲ್ಲ ಅನ್ನೋರಿಗೆ ಮಾನಸಿಕ ಭದ್ರತೆ ನೀಡಿ ಅವ್ರಿಗೊಂದು ನೆಲೆ ನೀಡೋದು, ಧಾರ್ಮಿಕ ಕಾರ್ಯಗಳು ನಡೆಸಬಹುದು, ಮಹಾಕಾವ್ಯಗಳು, ಪುರಾಣಗಳು ಜನರಿಗೆ ಧಾರ್ಮಿಕ ಕಾರ್ಯಗಳನ್ನ ನಡೆಸೋದು. ಅದರಲ್ಲಿ ನಮ್ಮ ಹಿಂದೆ ಪುರಾಣಗಳು, ನಮ್ಮ ಮಹಾಕಾವ್ಯಗಳ ಮಹತ್ವವನ್ನು ತಿಳಿಸೋದು, ಜನರಿಗೆ ಅದನ್ನು ತಲುಪಿಸೋ ಕೆಲಸ ಮಾಡುತ್ತೆ. ಧರ್ಮದಲ್ಲಿ ಅನೇಕ ತತ್ವಶಾಸ್ತ್ರ ವಿಚಾರ ಪಂಡಿತ ಪ್ರವಚನ ಮೂಲಕ ಜನರಿಗೆ ತಲುಪಿಸೋದು. ನಮ್ಮ ತತ್ವಶಾಸ್ತ್ರ ಏನೇನು ಒಳಗೊಂಡಿದೆ ಅದು ಪ್ರವಚನದ ಮೂಲಕ, ಪಂಡಿತರ ಪ್ರವಚನದ ಮೂಲಕ ಜನರಿಗೆ ತಲುಪಿಸುವಂಥ ಕಾರ್ಯ ಮಾಡುತ್ತೆ. ಒಟ್ಟಾರೆಯಾಗಿ ಮಠವೆಂದರೆ ಸಮಾಜವೆಂದು ಸಮಾಜವೆಂಬ ಸಮುದ್ರದ ಕಿನಾರೆಯಲ್ಲಿ ನಿಂತ ದೀಪಸ್ತಂಭ ಉತ್ತರಿಸಿದ ಗುರುಗಳು. ಮಠ ಅಂತಂದರೆ ಸಮಾಜ ಎಂಬ ಒಂದು ಸಮುದ್ರದಲ್ಲಿ
ಒಂದು ಲೈಟ್ ಹೌಸ್ ಇದ್ದಂಗೆ ಅಂತ ಈಗ ದಾರಿ ತಪ್ಪಿದಾಗ ದಾರಿ ತೋರಿಸುವಂತಹ ದೀಪಸ್ತಂಭ ಇದ್ದಾಗೆ ಮಠ ಅಂತ ಗುರುಗಳು ಹೇಳ್ತಾರೆ. ಈ ಎಲ್ಲ ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆಯುವುದರಿಂದ ವಿದ್ಯಾರ್ಥಿಗಳಿಗೆ ದಾರಿದಣಿವು ಎಳ್ಳಷ್ಟು ಅನಿಸಲಿಲ್ಲ. ಅವರೆಲ್ಲರೂ ಮಠಕ್ಕೆ ಬಂದರು. ಇದೇ ರೀತಿಯಲ್ಲಿ ದಾರಿ ಹುಡುಕೋರು ಚರ್ಚೆ ಮಾಡ್ತಾ ಬಂದಿದ್ದರಿಂದ ಅವ್ರಿಗೆ ಆಯಾಸ ಅನ್ನೋದು ಆಗಲೇ ಇಲ್ಲ. ಅವರು ಆ ಥರ ಮಾತಾಡ್ತಾನೆ ಅವರು ಮಠಕ್ಕೆ ಬಂದು ತಲುಪ್ತಾರೆ. ಸದಾನಂದ: ಗುರುಗಳೇ, ಮಠದ ಪಡಸಾಲೆಯಲ್ಲಿ ಬಹಳ ಜನರು ಸೇರಿದ್ದಾರೆ. ಅವರು ಭಜನೆ ಮಾಡುತ್ತಿದ್ದಾರೆ. ನಾವು ಒಳಗೆ ಹೋಗೋಣ? ಸದಾನಂದ ಗುರುಗಳನ್ನ ಕೇಳ್ತಾನೆ. ಮಠದ ಪಡಸಾಲೆಯಲ್ಲೆಲ್ಲ ಜನರು ಸೇರಿದ್ದಾರೆ, ಅವರೆಲ್ಲ ಭಜನೆ ಮಾಡ್ತಿದ್ದಾರೆ, ನಾವು ಒಳಗಡೆ ಹೋಗೋಣವಾ ಅಂತ ಕೇಳ್ತಾರೆ ಗುರುಗಳು. ಬಾಲಕರೇ, ಎಲ್ಲಿ ನೋಡಿದರೂ ಭಜನೆ ನಡೀತಿದೆ. ಗುರುಗಳು ಹೇಳ್ತಾರೆ, ಬಾಲಕರೇ, ಎಲ್ಲ ಕಡೆನೂ ಭಜನೆ ನಡೀತಿದೆ. ಆಚೆಗೆ ಅಡುಗೆ ಮನೆಯಿಂದ ಅಲ್ಲಿಯೂ ಭಜನೆ ನಡೆಯುತ್ತಿದೆ. ಅಲ್ಲಿ ಆಚೆಗೆ ಅಡುಗೆ ಮನೆಯಲ್ಲೂ ಸಹ ಭಜನೆ ನಡೀತಾ ಇದೆ. ಎಲ್ಲ ಕಡೆನೂ ಭಜನೆ ನಡೀತಿದೆ. ಹೊರಗಿನ ಬಯಲಲ್ಲಿ ನೋಡಿ, ಕೆಲವು ಜನರು ಅಡಿಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದಾರೆ. ಅವರು ಭಜನೆ ಮಾಡುತ್ತಿದ್ದರು. ಹೊರಗಡೆ ನೋಡಿ, ಕೆಲವರು ಅಡಿಗೆ ಪಾತ್ರೆಗಳನ್ನ ತೊಳೆಯುತ್ತಿದ್ದಾರೆ, ಆದರೂ ಕೂಡ ಅವರು ಭಜನೆಯೂ ಮಾಡ್ತಾ ಇದ್ದಾರೆ ಜೊತೆಗೆ ನೋಡಿ ಅಂತ. ಯಾರು ಯಾವ ಕೆಲಸದಲ್ಲಿ ತೊಡಗಿದರೂ ಭಜನೆ ಮಾಡುತ್ತಾ ಕೆಲಸ ಮಾಡುತ್ತಿದ್ದಾರೆ. ಯಾರು ಯಾವುದೇ ಕೆಲಸನ ಮಾಡ್ತಾರೆ, ಯಾವುದೇ ಕೆಲಸದಲ್ಲಿ ತೊಡಗಿದ್ರು ಸಹ ಅವರು ಭಜನೆ ಮಾಡ್ತಾ ಆ ಕೆಲಸನ ಮಾಡ್ತಿದ್ದಾರೆ ಅಂತ ಗುರುಗಳು ಹೇಳ್ತಾರೆ. ಅದರ ಗುಂಜಿಯ ಶಾಲೆ ಮಕ್ಕಳು ಸಹ ತೇರಿನ ಹಗ್ಗನ ಸ್ವಲ್ಪ ದೂರದ ತನಕ ಎಳಿತಾರೆ. ಬಳಿಕ ಭೋಜನ ಮಾಡುತ್ತಿರುವ ಜನರನ್ನು ದಾಟಿ ಅವರು ಜಾತ್ರೆ ನೋಡಲು ಹೋದರು. ಭೋಜನ ಮಾಡ್ತಿರ್ತಾರಲ್ಲ ಆ ಜನರುಗಳನ್ನ ದಾಟ್ಕೊಂಡು ಮುಂದೆ ಜಾತ್ರೆನ ನೋಡೋಕ್ಕೆ ಮಕ್ಕಳುಗಳು, ಅದರ ಗುಂಜಿಯ ಶಾಲೆಯ ಮಕ್ಕಳುಗಳು ಹೊರಡ್ತಾರೆ. ಎಲ್ಲಿ ನೋಡಿದರಲ್ಲಿ ಅಂಗಡಿಗಳ ಸಾಲು. ಬಾಳೆಹಣ್ಣು, ತೆಂಗಿನಕಾಯಿಗಳ ಅಂಗಡಿಗಳಂತೂ ಎಣಿಕೆಯೇ ಇಲ್ಲ. ಎಲ್ಲಿ ನೋಡಿದ್ರು ಅಂಗಡಿಗಳು ಸಾಲೇ ಇರುತ್ತೆ. ಬಾಳೆಹಣ್ಣಿನ ಅಂಗಡಿ, ತೆಂಗಿನಕಾಯಿ ಅಂಗಡಿ ಅವಂತ ಹೇಳ್ಸೋಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಇರ್ತವೆ ಅಂಗಡಿಗಳು. ಜಾಸ್ತಿ ಅವೇ ಇರ್ತಿದ್ದು, ತೆಂಗಿನಕಾಯಿ ಅಂಗಡಿ ಮತ್ತು ಬಾಳೆಹಣ್ಣು ಅಂಗಡಿ. ಬಳೆಗಳ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳ ಕಿಕ್ಕಿರಿದು ಸೇರಿದರು. ಬಳೆ ಅಂಗಡಿಲಂತೂ ಹೆಣ್ಮಕ್ಳು, ಬಳೆ ಅಂತಂದರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ವ, ಸೊ ಅವ್ರುಗಳಂತೂ ತುಂಬ ಜನ ಸೇರಿದ್ರು ಬಳೆ ಅಂಗಡಿಲಿ. ಮಿಠಾಯಿಗಳನ್ನು ಕೊಳ್ಳಲು ಜನರು ಗುಂಪಾಗಿ ನಿಂತಿದ್ದರು. ಸ್ವೀಟ್ಸ್ಗಳನ್ನ ತಗೊಳ್ಳೋದಕ್ಕೋಸ್ಕರ ಜನರುಗಳು ಗುಂಪಾಗಿ ನಿಂತಿದ್ರು. ಆ ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡುಕೊಂಡರು. ಅದರ ಕುಚಿಯ ಶಾಲೆ ಮಕ್ಕಳು ಮಿಠಾಯಿನ ತಗೋತಾರೆ. ಮುಂದೆ ತೊಟ್ಟಿಲ ಜೀಕ ಹಾಗೂ ಕುದುರೆ, ಆನೆ, ಒಂಟೆ ಮೊದಲಾದವುಗಳನ್ನು ಕೂಡಿ ತಿರುಗುವ ಯಂತ್ರಗಳನ್ನು ಮುಂದೆ ತೊಟ್ಟಿಲ ಜೀಕ ಹಾಗೂ ಕುದುರೆ, ಆನೆ, ಒಂಟೆ ಮೊದಲಾದವುಗಳ ಕೂಡಿ ತಿರುಗುವ ಯಂತ್ರಗಳನ್ನು ಕಾಣಿಸಿದವು. ಈ ಕುದುರೆ, ಆನೆ, ಒಂಟೆ ಇದ್ರದ್ದೆಲ್ಲ ನಾವು ಎಕ್ಸಿಬಿಷನ್ಗೆ ಹೋದ್ವಿ ಅಂತಂದರೆ ನೋಡ್ತೀವಲ್ಲ ಆಟಗಳು, ಅವೆಲ್ಲ ಮಕ್ಕಳ ಕಣ್ಣಿಗೆ ಕಾಣಿಸ್ತವೆ. ಆ ಹುಡುಗರು ಬಹಳ ಜಾತ್ರೆಗೆ ಬಂದ ಪರ ಊರಿನ ಜನರು ಮಠದಲ್ಲಿಯೇ ಊಟ ಮಾಡುವವರು. ಜಾತ್ರೆಗೆ ಬೇರೆ ಊರಿಂದ ಬಂದಿರ್ತಾರಲ್ಲ, ಅವರು ಸಹ ಮಠದಲ್ಲೇ ಊಟ ಮಾಡ್ತಾರೆ. ಅದರ ಗುಂಜಿಯ ಶಾಲೆಯ ಬಾಲಕರು ಮಠದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. ಅದರ ಗುಂಜಿಯ ಶಾಲೆಯ ಮಕ್ಕಳು ತಾವೇ ಆಗಿ ಸೇವೆನ ಮಾಡ್ತಾರೆ ಅಲ್ಲಿ ಮಠದಲ್ಲಿ. ಕೆಲವರು ನೀರು ತಂದು ಕೊಟ್ಟರು. ಕೆಲವು ವಿದ್ಯಾರ್ಥಿಗಳು ನೀರನ್ನ ತೊಗೊಬಂದು ಕೊಡ್ತಾರೆ. ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು. ಕೆಲವರು ಬಂದ ಜನರಿಗೆ ಊಟನ ಬಡಿಸ್ತಾರೆ. ಬಳಿಕ ಮಠದಲ್ಲಿ ಊಟ ಮಾಡಿದರು. ನಂತರದಲ್ಲಿ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡಾದ್ಮೇಲೆ ಅವರು ಸಹ ಊಟನ ಮಾಡ್ತಾರೆ. ತುಸು ಹೊತ್ತು ಮಠದ ಆವರಣದಲ್ಲಿ ವಿಶ್ರಮಿಸಿದರು. ಸ್ವಲ್ಪ ಹೊತ್ತು ಮಠದ ಆವರಣದಲ್ಲೇ ಅಲ್ಲಿಂದ ವಿಶ್ರಾಂತಿನ ಪಡ್ಕೋತಾರೆ. ಮಠದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಹಾಕಿದರು. ಮಠದ ಮುಂದ್ಗಡೆ ಒಂದು ದೊಡ್ಡ ಮಂಟಪವನ್ನು ನಿರ್ಮಾಣ ಮಾಡಿದರು. ತಳಿರು ತೋರಣಗಳಿಂದ ಅದನ್ನು ಸಿಂಗರಿಸಿದರು. ತೋರಣಗಳಿಂದ ಅದನ್ನು ಬಣ್ಣ ತೋರಣಗಳಿಂದ ಅದನ್ನು ಅಲಂಕಾರನ ಮಾಡಿರ್ತಾರೆ ಆ ಮಂಟಪದ ಮುಂದೆ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಂಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತು. ಬಟ್ಟೆಯಿಂದ ಅದನ್ನು ಬಣ್ಣದ ಬಟ್ಟೆಯಿಂದ ಆ ಮಂಟಪನ ಸುತ್ತಿ ಪಟಾಕಿನ ಹೊಡೆದು ಒಂದು ದೊಡ್ಡ ತೇರು ನಿಂತಿತು.
4 ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು. 4 ಗಂಟೆ ಆಯಿತು, ಜನರೆಲ್ಲ ತೇರನ್ನ ನೋಡೋದಕ್ಕೆ ಜನರು ಸೇರಿದ್ರು. ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ಕೆಲವರು ಗುಂಪಾಗಿ ಅಲ್ಲಲ್ಲಿ ನಿಂತಿದ್ದರು. ಕೆಲವರು ಗುಂಪಾಗಿ ನಿಂತಿದ್ದರು. ಕೆಲವರು ತೇರಿನ ಹಗ್ಗವನ್ನು ಹಿಡಿದು ಅವರ ಸಮೀಪ ನಿಂತಿದ್ದರು. ಕೆಲವರು ತೇರಿನ ಹಗ್ಗನ ಇಟ್ಕೊಂಡು ಅದ್ರ ಸಮೀಪ ನಿಂತಿದ್ರು. ತೇರಿನ ಪಕ್ಕ ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ಎಲ್ಲರೂ ಭಕ್ತಿಯಿಂದ ಹರ ಹರ ಮಹಾದೇವ ಅಂತ ಎಲ್ಲರೂ ಭಕ್ತಿಯಿಂದ ಕೂಗ್ತಾ ತೇರನ್ನು ಎಳೆದರು. ಸದಾನಂದ, ಅಗೋ ನೋಡಿ, ತೇರು ಮುಂದೆ ಸಾಗ್ತಿದೆ. ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿವೆ. ಗಾಳಿಗೆ ಅವು ಪಟ ಪಟ ಹಾರುತ್ತಿದೆ. ಸದಾನಂದ ಹೇಳ್ತಾನೆ, ನೋಡಿ, ತೇರು ಮುಂದೆ ಸಾಗ್ತಿದೆ, ಬಣ್ಣದ ಪತಾಕೆಗಳು ಗಾಳಿ ತೇಳ್ತಿದೆ ಅಂತ ಹಾರಾಡ್ತಿದೆ ಅಂತ ಹೇಳ್ತಾನೆ. ಹನುಮ, ತೇರಿನ ಕಳಸ ನೋಡಿ ಹೇಗೆ ಲಕ ಹೊಡೆಯುತ್ತಿದೆ. ಹನುಮ ಹೇಳ್ತಾನೆ, ತೇರಿನ ಕಳಸ ನೋಡಿ ಎಷ್ಟು ಚೆನ್ನಾಗಿ ಲಕ ತೊಳಿತಾ ಇದೆ ಅದು ಅಂತ ಹೇಳ್ತಾನೆ. ಶಂಕರ, ಇದೇನು ತೇರಿನ ಮೇಲೆ ಜನರ ಉತ್ತುತ್ತಿಗಳನ್ನು ಎಸೆಯುತ್ತಿದ್ದಾರೆ. ತೇರು ಎಳಿಬೇಕಾದ್ರೆ ಬಾಳೆಹಣ್ಣು, ಹಣ್ಣುಗಳು, ಹೂವನ್ನ ಹೆಚ್ಚುತ್ತಾರಲ್ವ, ಅದೇ ಥರ ಅವನು ಶಂಕರ ಹೇಳ್ತಾರೆ, ಉತ್ತುತ್ತಿಗಳನ್ನೆಲ್ಲ ಎಸೆತಿದ್ದಾರೆ ಜನರುಗಳು ಅಂತ. ಬಾರಮ್ಮ, ಅದು ನೋಡಿ ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ, ಅಲ್ಲಿ ನೋಡಿ ಬಾಳೆಹಣ್ಣು ಎಸೆಯುತ್ತಿದ್ದಾರೆ ಅಂತ ಬಾರಮ್ಮ ಹೇಳ್ತಾರೆ. ಅದರ ಗುಂಜಿಯ ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇರನ್ನು ಇಡ್ತಾರೆ. ಹರ್ಷದಿಂದ ಆ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟ ಆಡಿದರು. ಆ ಮಕ್ಕಳುಗಳು ಹರ್ಷದಿಂದ, ತುಂಬ ಉತ್ಸಾಹದಿಂದ ಆ ತಿರುಗಿಸ್ತವಲ್ಲ ಆ ಯಂತ್ರದ ಮೇಲೆ ಕೂತ್ಕೊಂಡು ಆಟ ಆಡಿದರು. ಆಮೇಲೆ ಅವರೆಲ್ಲರೂ ಸಮೀಪದ ಮರದ ಕೆಳಗೆ ತುಸು ಹೊತ್ತು ಕುಳಿತರು. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಾದ್ಮೇಲೆ ಅಲ್ಲೇ ಇದ್ದಿದ್ದ ಮರದ ಹತ್ರ ಹೋಗಿ ಸ್ವಲ್ಪ ಹೊತ್ತು ಹೋಗಿ ಕೂತ್ಕೋತಾರೆ. ಸದಾನಂದನು ಎಲ್ಲರಿಗೂ ಮಿಠಾಯಿ ಹಂಚಿದನು. ಸದಾನಂದ ಇರ್ತಾನೆ, ಅವನು ಎಲ್ಲರಿಗೂ ಮಿಠಾಯಿನ ಹಂಚ್ತಾನೆ. ಸಿದ್ಧಾರೂಢರ ಮಹಿಮೆ ಎಂತಹದು. ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು. ಇದು ಸಿದ್ಧಾರೂಢರ ಮಹಿಮೆ ಎಂಥದ್ದು ಅಂತಂದರೆ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೇ ಇದು ಆವಾಗಲೇ ಸ್ವಾತಂತ್ರ್ಯ ಹೋರಾಟ ನಡೀತಿದ್ದ ಸಮಯದಲ್ಲೂ ಸಹ ಈ ಮಠ ಇತ್ತು. ಅಲ್ಲಿಂದ ಇಲ್ಲಿಯವರೆಗೂ ಈ ಮಠ ಸಕ್ರಿಯವಾಗಿರುವ ಮಠ ಆಗಿದೆ ಇದು. ಗಾಂಧೀಜಿ ತಿಲಕರಂಥ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದ್ದು ಎನ್ನುತ್ತಾ ಗುರುಗಳು ಮಠದ ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡರು. ಇದು ಗಾಂಧೀಜಿಯವರು ಈ ಮಠ, ಸಿದ್ಧಾರೂಢರ ಮಠ ಗಾಂಧೀಜಿ ತಿಲಕರಂಥ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ನೀಡಿದಂಥ ಮಠ ಆಗಿದೆ ಅಂತ ಗುರುಗಳು ಹೇಳ್ತಾರೆ. ಅದು ಪ್ರಸಾದ ಮಠದಲ್ಲಿ ಗುರುಗಳು ಆ ರೀತಿ ಹೇಳ್ತಾರೆ. ಮಠದ ಪ್ರಸಾದನ ಕಣ್ಣಿಗೊತ್ಕೋತಾರೆ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಮುಂತಾದ ಜಯಘೋಷಣೆಯ ಜನಸ್ತೋಮದಿಂದ ಕೇಳಿಬರುತ್ತಿತ್ತು. ಸಿದ್ಧಾರೂಢರ ಮಠದ ಬಗ್ಗೆ ಎಲ್ಲ ಜನರು ಘೋಷಣೆ ಮಾಡ್ತಾ ಇರ್ತಾರೆ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಅಂತ ಮುಂತಾದ ಜಯ ಘೋಷಣೆಗಳನ್ನ ಜನರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಂಜೆ ಆಯಿತು. ಮಕ್ಕಳೇ ಅದರ ಗುಂಜಿಗೆ ಹಿಂದಿರುಗಿದರು. ಸಂಜೆ ಟೈಮ್ ಆಯಿತು. ಎಲ್ಲರೂ ಅದರ ಗುಂಜಿಯವರ ಹಳ್ಳಿಗೆ ಮಕ್ಕಳೆಲ್ಲ ಹಿಂದಿರುಗ್ತಾರೆ. ಈ ವಿಡಿಯೋದಲ್ಲಿ ನಾವು ಸಿದ್ಧಾರೂಢರ ಮಠದ ಬಗ್ಗೆ, ವಿಡಿಯೋದಲ್ಲಿ ನಾವು ಸಿದ್ಧಾರೂಢರ ಜಾತ್ರೆ, ಸಿದ್ಧಾರೂಢ ಸ್ವಾಮೀಜಿ ಅವರ ಮಹಿಮೆ, ಅದರ ಇತಿಹಾಸವನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.